ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ತುಮಕೂರಿಗೆ ಹೋಗೋ ದಾರಿಯಲ್ಲಿ ಹೈವೇ ಮೇಲಿಂದನೇ ನೋಡಿದ್ರೆ ಈ ಬೆಟ್ಟ ನಮಗೆ ಕಾಣಿಸುತ್ತೆ. ಅಂಡರ್ ಪಾಸ್ ತುಂಬ ನೀರು ತುಂಬ್ಕೊಂಬಿಟ್ಟಿದೆ. ಇರಲಿ, ಹಾಗೆ ಗಾಡಿ ಓಡಿಸೋಣ. ಸದ್ಯ ದಾಟ್ಬಿಟ್ರಿ. ಎಲೆಕ್ಟ್ರಿಕ್ ಗಾಡಿ, ನೀರಲ್ಲಿ ಏನೂ ತೊಂದರೆ ಆಗಲಿಲ್ಲ. ಇದೇ ನೋಡಿ ಮಂದಾರಗಿರಿ ಬೆಟ್ಟ. ನಾವು ಇದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಮಕ್ಕಳಿಗೆ ಹೊಟ್ಟೆ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ತಂದಿರೋ ಟಿಫಿನ್ನ ಓಪನ್ ಮಾಡಿ ಅದರಲ್ಲಿರೋ ಚಪಾತಿನ ಮಗುಗೆ ತಿನ್ನೋಕೆ ಕೊಟ್ಟರೆ ಬೇಡ ಅಂದ್ಬಿಡೋದು ಆ ಮಗು. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ 2 ಪ್ಲೇಸ್ ಕಾಣಿಸುತ್ತೆ. ಅವೆರಡನ್ನೂ ನೋಡ್ಕೊಂಡು ಹೋಗೋಣ. ಇಲ್ಲಿ ಬಾಹುಬಲಿ ಗೋಮಟೇಶ್ವರನ ದೊಡ್ಡ ಪ್ರತಿಮೆ ಇದೆ. ಭೂಮಿ ಮೇಲೆ ಸಾಧು ಪ್ರಾಣಿಗಳು ಮತ್ತು ಕ್ರೂರ ಪ್ರಾಣಿಗಳು ಅನ್ಯೋನ್ಯತೆಯಿಂದ ಜೀವಿಸಬೇಕು ಅನ್ನೋದು ಬುದ್ಧನ ಆಕಾಂಕ್ಷೆಯಾಗಿತ್ತು. ಅದೇ ರೀತಿ ಇಲ್ಲಿ ಹಸು ಹುಲಿ ಮರಿಗೆ ಹಾಲು ಕೊಡ್ತಾ ಇದೆ, ಹುಲಿ ಕರುಗೆ ಹಾಲು ಕೊಡ್ತಾ ಇದೆ. ಈ ಗೋಮಟೇಶ್ವರನ ಪ್ರತಿಮೆ ಶ್ರವಣಬೆಳಗೊಳದಲ್ಲಿರುವಂಥ ಗೋಮಟೇಶ್ವರನಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. 27 ಅಡಿ ಎತ್ತರ ಇದೆ. 40 ಟನ್ ತೂಕ ಇರುವಂಥ ಒಂದೇ ಕಲ್ಲಿನಿಂದ ಕೆತ್ತಿರುವಂಥ ಬಾಹುಬಲಿ ಪ್ರತಿಮೆ ಇದು. ಇದರ ಪಕ್ಕದಲ್ಲಿ ಇಲ್ಲೊಂದು ಗುರು ಮಂದಿರ ಇದೆ, ಇದನ್ನು ನೋಡ್ಕೊಂಡು ಹೋಗೋಣ. ಇದೆಲ್ಲ ನೋಡಿದ ಮೇಲೆ ಇಲ್ಲಿರೋ ಮರ ಹತ್ತಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದ ಮರಕೋತಿ ಆಟ ನೆನಪಾಯಿತು ನನಗೆ. ಬಹಳ ಖುಷಿ ಆಯಿತು. ಬೆಟ್ಟದ ಮೇಲೆ ಹೋಗೋದಕ್ಕೆ ಇಲ್ಲಿ 450 ಮೆಟ್ಟಿಲುಗಳು ಇದೆ. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಬೆಟ್ಟನ ಹತ್ತಕ್ಕಾಗಲ್ಲ, ಮೆಟ್ಲ ಮೇಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅನ್ನೋರಿಗೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಕೂಡ ಇದೆ. ಈ ಆರ್ಚ್ ಕೆಳಗಡೆ ಒಂದು ರಸ್ತೆ ಕಾಣಿಸ್ತಾ ಇದೆ ನೋಡಿ. ಈ ರೋಡಲ್ಲಿ ನಿಮ್ಮ ವೆಹಿಕಲ್ ಆಗಲಿ ಅಥವಾ ಆಟೋಯಿಂದ ಆಗಲಿ ನೀವು ಆ ಬೆಟ್ಟದ ತುದಿನ ತಲುಪ್ಬೋದು. ನಾನಂತೂ ಈ ಬೆಟ್ಟನ ಮೆಟ್ಲ ಮೇಲಿಂದ ಹತ್ಕೊಂಡೇ ಹೋಗ್ತೀನಿ. ಬೆಟ್ಟ ಹತ್ತಿ ಹೋಗುವಂಥವ್ರಿಗೆ ಒಂದು ಸಲಹೆ ಕೊಡ್ತೀನಿ. ಹತ್ತುವಾಗ ನೀವು ಬರಿಗಾಲಲ್ಲಿ ಹತ್ಬೋದು, ಇಲ್ಲ ಅಂತ ಹೇಳಿದ್ರೆ ಶೂಸು, ಬೂಟ್ಸು ಹಾಕ್ಕೊಂಡು ಹತ್ಬೋದು. ಜಾರುವಂಥ ಸ್ಯಾಂಡಲ್ಸ್ ಹಾಕ್ಕೊಂಡು ಹತ್ತಬೇಡಿ. ಮೆಟ್ಲು ಹತ್ತಿ ಹೋಗ್ತಾ ಇದ್ದರೆ ಪ್ರಕೃತಿ ಸೌಂದರ್ಯನ ಸವಿತಾ ಹತ್ಬೋದು. ಹತ್ತುತ್ತಾ ಆಯಾಸ ಆದರೆ ಮಧ್ಯದಲ್ಲಿ ಎಲ್ಲಾದರೂ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹತ್ಬೋದು.
ಬೆಟ್ಟದ ತುದಿಗೆ ಬಂದಮೇಲೆ ಬುದ್ಧ ಒಂದು ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರುವಂಥ ಸನ್ನಿವೇಶನ ನಾವು ಕಾಣ್ಬೋದು. ಇದು ಜೈನರ ಪವಿತ್ರ ಕ್ಷೇತ್ರವಾಗಿದೆ. ಈ ಬೆಟ್ಟಕ್ಕೆ ಬಸದಿ ಬೆಟ್ಟ ಅಂತಲೂ ಕರೀತಾರೆ. ಇದು ಬೆಂಗಳೂರಿಂದ ಸುಮಾರು 62 ಕಿಲೋಮೀಟರ್ ದೂರ ಇದೆ ಹಾಗೂ ತುಮಕೂರಿಂದ 11 ಕಿಲೋಮೀಟರ್ ದೂರ ಇದೆ. ಫ್ಯಾಮಿಲಿ ಜೊತೆಗೆ ಒನ್ ಡೇ ಟ್ರಿಪ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಇದು. ಬೆಟ್ಟದ ಫುಲ್ ಟಾಪ್ನಲ್ಲಿ ಜೈನರ ದೇವಸ್ಥಾನಗಳು ಇಲ್ಲಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಈ ಜಾಗ ಪ್ರಶಾಂತವಾದ ವಾತಾವರಣ ಹೊಂದಿದ್ದು ನಮ್ಮ ಎಲ್ಲ ಚಿಂತೆಗಳನ್ನೆಲ್ಲ ದೂರ ಮಾಡುತ್ತೆ. ನಾನು ನನ್ನ ಫ್ಯಾಮಿಲಿ ಜೊತೆಗೆ ಈ ಪ್ಲೇಸಿಗೆ ಬಂದು ತುಂಬ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಬಂದಿದ್ದರಿಂದ ನನಗೆ ಮನಸ್ಸಿಗೆ ಬಹಳ ಶಾಂತಿ ನೆಮ್ಮದಿ ಸಿಕ್ಕಿದೆ. ನಿಮಗೂ ರಜಾ ಇದ್ದಾಗ ಈ ಪ್ಲೇಸಿಗೆ ಬರೋದನ್ನು ಮರಿಬೇಡಿ. ಬೆಟ್ಟ ಇಳಿದು ಬಂದ ಮೇಲೆ ಇಲ್ಲಿ ಗಿಣಿಶಾಸ್ತ್ರ ಹೇಳೋರು ಕೂತಿದ್ದಾರೆ. ನಿಮಗೂ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ಶಾಸ್ತ್ರ ತಿಳ್ಕೊಳ್ಬೇಕು ಅಂತ ಅನಿಸಿದ್ರೆ ಇವ್ರ ಹತ್ರ ಬಂದು ಒಂದ್ಸತಿ ಗಿಳಿಶಾಸ್ತ್ರ ಕೇಳಿ.